ಒಂದ್ ನಿಮಿಷ ಅಲ್ಲ, ನಿಮ್ಗೆಲ್ರಿಗೂ ಬೇರೆ ಇನ್ನೊಂದು ಪ್ರಶ್ನೆ ಇದೆ, ಕೇಳಲ್ಲ ನಾನು. ಈ ಕಡೆ ಬನ್ನಿಯಪ್ಪ, ಕ್ಯಾಮ್ರಾಮನ್ ಈ ಕಡೆ ಬನ್ನಿಯಪ್ಪ. ಬೇರೆ ಪ್ರಶ್ನೆ ಇದು, ಹನುಮನ ಧ್ವಜಕ್ಕೂ ಸಂಬಂಧಪಟ್ಟಂತೂ ಅಲ್ಲ, ಆಯ್ತಾ? ಒಂದ್ ನಿಮಿಷ ಆಯ್ತಾ? ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋಭವ ಅಂತ. ಅಂದ್ರೆ ಏನಂದ್ರೆ, ಪ್ರತಿದಿನ ನಾವು ಹನುಮಂತನನ್ನ ಪೂಜೆ ಮಾಡಿದಾಗ, ಕೆಲಸದಲ್ಲಿ ನಿರತರಾದಾಗ, ಹನುಮ ಅಂತ ಎಲ್ಲಿರ್ತಾನೋ ಅಲ್ಲಿ ದುಃಖಗಳಿರೋದಿಲ್ಲ. ನಾವು ಆ ಹನುಮ ದೇವನನ್ನ ಬಹಳ ಪೂಜಿಸ್ತೀವಿ, ಪ್ರೀತಿಸ್ತೀವಿ. ರಾಮಭಂಟ ಹನುಮನನ್ನ ನಾವು ಗೌರವಿಸ್ತೇವೆ. ಪ್ರತಿ ಕ್ಷಣ ಆತನ ಹೆಸರಲ್ಲಿ ನಾವು ಹನುಮನ್ ಚಾಲಿಸದಿಂದ ಹಿಡಿದು ಎಲ್ಲವನ್ನೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಹೌದಪ್ಪ? ಅದು ಕಾಂಗ್ರೆಸ್ ಆಗಿರ್ಬೋದು, ಅದು ಬಿಜೆಪಿ ಆಗಿರ್ಬೋದು. ಹೌದಪ್ಪ? ಇದೆಲ್ಲ ಬಿಡ್ತೀನಿ ನಾನು. ಅರ್ಜುನ ಸ್ತಂಭ ಬಿಡ್ತೀನಿ, ಹನುಮನ ಧ್ವಜ ಬಿಡ್ತೇನೆ, ರಾಜಕಾರಣದ ಗಲಾಟೆ ಬಿಡ್ತೀನಿ. ನನಗೆ ಇಲ್ಲಿ ರೈತರಷ್ಟು ಜನ ಇದ್ದೀರಿ? ಕೈ ಎತ್ತಿ. ಎಲ್ಲ ರೈತರಲ್ವಾ? ಏನ್ ಬೆಳಿತೀರ ಮಂಜಣ್ಣ? ರಾಗಿ ಭತ್ತ ಬೆಳಿತೀರ ಮಂಜಣ್ಣ? ಒಬ್ಬೊಬ್ರೆ. ನಿಮ್ಮ ಹೆಸರು ಹೇಳಣ್ಣ? ಮನುಕುಮಾರ್. ಏನ್ ಬೆಳಿತೀರಣ್ಣ? ಓಕೆ, ಇನ್ಯಾರಣ್ಣ ರೈತರು ಕೈ ಎತ್ಕೊಂಡಿರಣ್ಣ? ತಡ್ರಣ್ಣ, ಏನ್ ಬೆಳಿತೀರಣ್ಣ? ಓಕೆ, ಏನ್ ಬೆಳಿತೀರಣ್ಣ? ಏನ್ ಬೆಳಿತೀರಣ್ಣ? ಓಕೆ, ಪ್ರಶ್ನೆಗೆ ಬರ್ಲಾ ಪ್ರಶ್ನೆಗೆ. ಈ ವರ್ಷ KRS ಅಲ್ಲಿ ಎಷ್ಟಣ್ಣ ನೀರಿತ್ತು? ತಡ್ರಣ್ಣ, ಪ್ರಶ್ನೆಗೆ ಉತ್ತರ ಕೊಡ್ರಣ್ಣ. ಕೇಳ್ರಣ್ಣ ದಯಮಾಡಿ. ಈ ವರ್ಷ ನಿಮ್ಮೆಲ್ಲರ ಹೊಲಗಳಿಗೆ ನೀರು ಸರಿಯಾಗಿ ಬಂದಿದೆಯನ್ರಣ್ಣ? ಬಂದಿದ್ಯಾ? ಬ್ಯಾಂಕ್ ಸಾಲ ಎಷ್ಟು ಜನ ಮಾಡ್ಕೊಂಡಿದ್ದೀರಣ್ಣ? ತಡ್ರಿ. ಬ್ಯಾಂಕ್ ಇಂದ ಸಾಲ ಎಷ್ಟು ಜನ ಮಾಡ್ಕೊಂಡಿದ್ದೀರಣ್ಣ? ಎಷ್ಟು ಜನರ ಮನೆಗೆ ನೋಟಿಸ್ ಬಂದಿದೆಣ್ಣ? ಎಷ್ಟು ಜನ ಬ್ಯಾಂಕ್ನವ್ರು ನಿಮಗೆ ಧಮಕಿ ಹಾಕಿದಾರಣ್ಣ? ಎಷ್ಟು ಈ ಸರ್ಕಾರದ ಸಾಲ ಮನ್ನಾ ಎಷ್ಟು ಜನಕ್ಕೆ ಪ್ರಯೋಜನ ಆಗಿದೆಯಣ್ಣ? ಒಂದು ಕೈ ಎತ್ತಿಲ್ಲ, ನೀವೊಬ್ಬರಿಗೆ ಆಗಿದೆ. ನೋಡಿ ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಆರೋಗ್ಯ ಮತ್ತು ಶಿಕ್ಷಣ ಎಷ್ಟು ಜನಕ್ಕೆ ಚೆನ್ನಾಗಿ ಸಿಕ್ಕಿದೆಯಣ್ಣ? ಇಲ್ಲಿ ಯಾರಿಗೂ ಸಿಕ್ಕಿಲ್ಲ, ಒಬ್ರು ಕೈ ಎತ್ತಾ ಇಲ್ಲ. ಯಾಕೆ ಗೊತ್ತಣ್ಣ ಕೇಳಿದ್ದು? ಯಾಕಣ್ಣ ಕೇಳಿದ್ದು ನಾನು? ನಾವು ಹನುಮನನ್ನ ಹೃದಯದಲ್ಲಿ ಇರಿಸಿಕೊಂಡು, ಹನುಮ ನಮ್ಮಲ್ಲೆಲ್ಲರನ್ನು ಕಾಯುವಂತ ದೇವರು ಅಂತ ಪೂಜಿಸುವಂತ, ಪ್ರೀತಿಸುವಂತ ನಾಡಿನಲ್ಲಿ ಬದುಕಿರೋರು ಹೆಮ್ಮೆ ನಮ್ಗೆ. ಜೈ ಶ್ರೀರಾಮ್ ಅಂದ್ರೆ ಹೆಮ್ಮೆ ನಮ್ಗೆ. ಆದ್ರೆ ಅದರ ಜೊತೆಗೆ ಈ ಎಲ್ಲ ಹೋರಾಟಗಳ ಜೊತೆಗೆ ನಿಮ್ಮ ಬದುಕಿನ ಹೋರಾಟ ಮಾಡ್ಬೇಕಲ್ರಣ್ಣ? ನೀವೆಲ್ರೂ ಮಾಡ್ಬೇಕಲ್ವೋ? ಕೇಳಿದೀರಾ ನಿಮ್ಮ ನಾಯಕರಿಗೆ? ಯಾಕೆ ಸೈಲೆನ್ಸ್ ಆಗ್ಬಿಟ್ರಿ? ಯಾಕೆ ಸೈಲೆಂಟ್? ಒಂದೇ ಒಂದು ಉಸಿರು ಇಲ್ವಲ್ಲ, ಯಾಕೆ ಸೈಲೆಂಟ್ ಅಣ್ಣ? ಸೈಲೆಂಟ್ ಯಾಕಣ್ಣ? ಯಾಕೆ ತಡೆಯೋಣ. ಸಂವಿಧಾನದ ಬದ್ಧವಾಗಿ, ಸಂವಿಧಾನದ ಆಶಯವಾಗಿ ಎಲ್ರಿಗೂ ಬದುಕಲು ಹಕ್ಕು, ಎಲ್ರಿಗೂ ಕೂಡ ಮಾತನಾಡುವ ಹಕ್ಕನ್ನ ಕೊಟ್ಟವರು ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು. ನಾವು ಅದನ್ನೆಲ್ಲವನ್ನೂ ಕೂಡ ಇವತ್ತು ಇಲ್ಲಿ ಪ್ರಯೋಗಿಸ್ತಾ ಇದ್ದೀವಿ. ಆ ಹಕ್ಕಿನಿಂದ ನಿಮ್ ಜೊತೆಗೆ ನಾನು, ನೀವು ಎಲ್ಲ ಮಾತಾಡ್ತಾ ಇದ್ದೀವಿ. ಕೋಟ್ಯಂತರ ಜನ ಇವತ್ತು ಟಿವಿಯಲ್ಲಿ ಗಮನಿಸ್ತಾ ಇದ್ದಾರೆ ಅಲ್ವೇನಣ್ಣ? ನೀವೆಲ್ಲರೂ ಕೂಡ ಹನುಮನ ಬಗ್ಗೆನೂ ಹೋರಾಟ ಮಾಡಿ, ರಾಮನ ಬಗ್ಗೆನೂ ಹೋರಾಟ ಮಾಡ್ತೀನಿ. ನಾನು ರಾಮ ಭಕ್ತ, ಹನುಮ ಭಕ್ತ,
ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಅದರ ಜೊತೆಗೆ ನಮ್ಮ ಅಭಿವೃದ್ಧಿಯ ಬಗ್ಗೆ ಹೋರಾಟ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.